ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹಾವತಾರ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 31. ಸ್ವದಂಷ್ಟ್ರಯೋ ಧೃತ್ಯ ಮಹಿಂ ನಿಮಗ್ನಾಂ ಸ ಉತ್ಥಿತ ಸಂರುರುಚೆ ರಸಾಯಾಹ ತತ್ರಾಪಿ ದೈತ್ಯಂ ಗದಯಾಪತಂತಂ ಸುನಾಭ ಸಂದೀಪಿ ತಥೀವ್ರ ಮನ್ಯುಹು. ಅನುವಾದ: ಭಗವಾನ್ ವರಾಹನು ಬಲು ಸುಲಭವಾಗಿ ತನ್ನ ಕೋರೆಗಳಿಂದ ಪೃಥ್ವಿಯನ್ನು ಹಿಡಿದು ನೀರಿನಿಂದ ಮೇಲಕ್ಕೆ ತಂದನು. ಹೀಗೆ ಅವನು ಬಲು ಭವ್ಯವಾಗಿ ಕಂಡನು. ಅವನ ಕೋಪವು ಸುದರ್ಶನ ಚಕ್ರದಂತೆ ಪ್ರಜ್ವಲಿಸುತ್ತಿತ್ತು. ಆ ಕ್ಷಣವೇ ಅವನು ತನ್ನ ಮೇಲೆ ಯುದ್ಧ ಮಾಡಲೆತ್ನಿಸಿದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದನು. ಶ್ಲೋಕ 32. ಜಘಾನ ರುಂಧಾನಮಸಹ್ಯ ವಿಕ್ರಮಂ ಸಲೀಲಯೇಭಂ ಮೃಗರಾಡಿ ವಾಂಭಸಿ ತದ್ರಕ್ತ ಪಂಕಾಂಕಿತಗಂಡತುಂಡೋ ಯಥಾ ಗಜೇಂದ್ರೋ ಜಗತೀಂ ವಿಭಿಂದನ್. ಅನುವಾದ: ಅನಂತರ ಭಗವಾನ್ ವರಾಹನು ಸಿಂಹವು ಆನೆಯೊಂದನ್ನು ಸಂಹರಿಸುವಂತೆ ಜಲಸಾಗರದ ಒಳಗೆ ರಾಕ್ಷಸನನ್ನು ಸಂಹಾರ ಮಾಡಿದನು. ಭಗವಂತನ ಕಪೋಲಗಳು ಮತ್ತು ನಾಲಿಗೆಯು ಕೆಮ್ಮಣ್ಣಿನ ಭೂಮಿಯನ್ನು ಬಗೆದ ಆನೆಯು ಕೆಂಪಾಗುವಂತೆ ದಾನವನ ರಕ್ತದಿಂದ ಸಿಂಚಿತವಾಯಿತು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬೃಹತ್ ಪರ್ವತದ ಹಾಗಿದ್ದಂಥ ವರಾಹ ನೀರಿನಲ್ಲಿ ಮುಳುಗಿದಾಗ ಸಾಗರ 2 ಪಾಲಾದ ಹಾಗೆ ಕಾಣಿಸ್ತು. ಸಾಗರದ ಭುಜಗಳ ಹಾಗೆ 2 ಅಲೆಗಳು ಪ್ರತ್ಯಕ್ಷವಾದವು. ಅವೇನು ಮಾಡಿತು? ಆ ವರಾಹನಿಗೆ ಮೊರೆ ಹೋಗುವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತವೆ. ಏನೆಂತ ಕೇಳ್ಕೊಳ್ಳುತ್ತೆ? ಸಕಲ ತ್ಯಾಗಮಯ್ಯಾದ ಭಗವಂತನೇ, ನನ್ನನ್ನು 2 ಸೀಳಬೇಡ, ದಯವಿಟ್ಟು ನನಗೆ ರಕ್ಷಣೆಯನ್ನು ಕೊಡು ಅಂತ ಕೇಳ್ಕೊಳ್ತವೆ. ಆಗ ವರಾಹ ತನ್ನ ಹರಿತ ಬಾಣಗಳಂಥ ಗೊರಸುಗಳಿಂದ ನೀರನ್ನು ಭೇದಿಸೇ ಬಿಡ್ತಾನೆ. ಆಗ ಅನಂತ ಸಾಗರದ ಮಿತಿಗಳನ್ನು ಕೂಡ ಅವನು ಕಾಣ್ತಾನೆ. ಎಲ್ಲ ಜೀವಿಗಳ ಆಶ್ರಯ ತಾಣವಾದ ಭೂಮಿಯನ್ನು ಸೃಷ್ಟಿಯ ಪ್ರಾರಂಭಿಕ ಅವಸ್ಥೆಯಲ್ಲಿ ಮಲಗಿರೋ ಹಾಗೆ ಅವನು ನೋಡ್ತಾನೆ. ಮತ್ತು ತಾನೇ ಆ ಪೃಥ್ವಿಯನ್ನು ಮೇಲಕ್ಕೆ ಎತ್ಕೊಂಡು ತಗೊಂಡು ಬರ್ತಾನೆ. ಈಗ ಮುಂದುವರೆದು ಹೇಳ್ತಾರೆ, ಭಗವಾನ್ ವರಾಹ ಬಲು ಸುಲಭವಾಗಿ ತನ್ನ ಕೋರೆಗಳಿಂದ ಪೃಥ್ವಿಯನ್ನು ಹಿಡಿದು ನೀರಿನಿಂದ ಮೇಲಕ್ಕೆ ತಗೊಂಡು ಬರ್ತಾನೆ. ಈ ರೀತಿ ಅವನು ಬಹಳ ಭವ್ಯವಾಗಿ ಕಾಣಿಸ್ತಾನೆ. ಈಗ ಪೃಥ್ವಿಯನ್ನೇ ತಗೊಂಡು ಬರ್ತಾ ಇದ್ದಾನೆ ಅಂದಾಗ ಅವನ ರೂಪ ತುಂಬನೇ ಭವ್ಯವಾಗಿತ್ತು. ಅವನ ಕೋಪ ಸುದರ್ಶನ ಚಕ್ರದ ಹಾಗೆ ಪ್ರಜ್ವಲಿಸ್ತಾ ಇತ್ತು. ಆ ಕ್ಷಣನೇ ಅವನು ತನ್ನ ಮೇಲೆ ಯುದ್ಧ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡಿದಂತಹ ಹಿರಣ್ಯಾಕ್ಷ ಇದಾನಲ್ಲ, ಅಂದರೆ ಈಗ ಭೂಮಿಯನ್ನು ಅವನು ತಗೊಂಡು ಹೋಗಬೇಕಾದ್ರೆ ಹಿರಣ್ಯಾಕ್ಷ ತಡೀತಾನೆ. ಆಗ ಆ ರೀತಿ ತಡೆಯೋದಕ್ಕೆ ಪ್ರಾರಂಭ ಮಾಡಿ ಯುದ್ಧ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡಿದಂತಹ ಹಿರಣ್ಯಾಕ್ಷನನ್ನು ಅವನು ಸಂಹಾರ ಮಾಡ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಶ್ರೀಲ ಜೀವ ಗೋಸ್ವಾಮಿಗಳ ಪ್ರಕಾರ ವೇದ ಸಾಹಿತ್ಯವು ಭಗವಂತನ ವರಾಹಾವತಾರವನ್ನು 2 ಬಗೆಯ ಪ್ರಳಯವೆಂದು, ಅಂದರೆ ಚಾಕ್ಷುಷ ಪ್ರಳಯ ಮತ್ತು ಸ್ವಾಯಂಭೂವ ಪ್ರಳಯ ಎಂದು ವರ್ಣಿಸುತ್ತದೆ. ಅಂದರೆ ಜೀವ ಗೋಸ್ವಾಮಿಗಳು ಏನು ಹೇಳಿದ್ದಾರೆ ಅಂತಂದರೆ, ಈ ವೇದ ಸಾಹಿತ್ಯ ಅನ್ನೋದಿದೆಯಲ್ಲ, ಅದು ಭಗವಂತನ ವರಾಹಾವತಾರವನ್ನು 2 ಬಗೆಯ ಪ್ರಳಯ ಅಂತ ಹೇಳಿದ್ದಾರೆ. ಯಾವುದು? ಚಾಕ್ಷುಷ ಪ್ರಳಯ ಮತ್ತು ಸ್ವಾಯಂಭೂವ ಪ್ರಳಯ ಅಂತಂದ್ಬಿಟ್ಟು. ಊರ್ಧ್ವಲೋಕದ ಗ್ರಹಗಳು ಹೊರತಾಗಿ, ಎಂದರೆ ಜನ, ಮಹರ್ ಮತ್ತು ಸತ್ಯಲೋಕಗಳು ಹೊರತಾಗಿ ಉಳಿದೆಲ್ಲ ಗ್ರಹಗಳು ಕೂಡ ಜಲಪ್ರಳಯದಲ್ಲಿ ವಿಲಯಗೊಂಡಾಗ ವಾಸ್ತವವಾಗಿ ವಿಶಿಷ್ಟ ವರಾಹಾವತಾರ ದರ್ಶನವಾಯಿತು. ಅಂದರೆ ಇಲ್ಲಿ ವರಾಹಾವತಾರದ ಒಂದು ವಿಶೇಷತೆ ಏನು, ಅದು ಯಾವಾಗ ಬಂತು, ಯಾಕೆ ಬಂತು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ವಲ್ಪ ಹೇಳ್ತಾ ಇದ್ದಾರೆ. ಊರ್ಧ್ವಲೋಕದ ಗ್ರಹಗಳಿದೆಯಲ್ಲ, ಊರ್ಧ್ವಲೋಕ ಅಂತಂದ್ರೇನು? ಈ ಭೂಲೋಕಕ್ಕಿಂತ ಮೇಲೆ ಇರುವಂಥದ್ದು. ಜನಲೋಕ, ಮಹರ್ಲೋಕ ಮತ್ತು ಸತ್ಯಲೋಕಗಳು, ಇದನ್ನು ಬಿಟ್ಟು ಇನ್ನೆಲ್ಲ ಗ್ರಹಗಳು ಕೂಡ ಜಲಪ್ರಳಯದಲ್ಲಿ ವಿಲೀನವಾದಾಗ ವಾಸ್ತವವಾಗಿ ಈ ಒಂದು ವಿಶಿಷ್ಟವಾದಂಥ ವರಾಹಾವತಾರದ ದರ್ಶನ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವಾಗ ಜಲಪ್ರಳಯವಾಯಿತೋ ಆಗ ಇದರ ದರ್ಶನವಾಯಿತು. ಮೇಲೆ ಸೂಚಿಸಿದ ಗ್ರಹಗಳ ನಿವಾಸಿಗಳು ಈ ವಿಶಿಷ್ಟ ವರಾಹಾವತಾರವನ್ನು ಕಂಡರು. ನೋಡಿ, ಇಲ್ಲಿ
ಆ 3 ಲೋಕಗಳು ಊರ್ಧ್ವ ಲೋಕಗಳನ್ನು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಜಲಾವೃತವಾಗಿತ್ತು. ಆ ಸಮಯದಲ್ಲಿ ವರಾಹಾವತಾರ ಆಯಿತು. ಅದನ್ನು ಯಾರು ನೋಡಿದ್ದಾರೆ ಅಂದರೆ ಈ ಊರ್ಧ್ವ ಲೋಕದಲ್ಲಿ ಇರುವಂಥವರು ನೋಡ್ತಾರೆ. ಅಲ್ಲಿನ ನಿವಾಸಿಗಳು ಮಾತ್ರ ಇದನ್ನು ನೋಡ್ತಾರೆ. ಮೈತ್ರೇಯ ಋಷಿಗಳು ಬೇರೆ ಬೇರೆ ಪ್ರಳಯಗಳಲ್ಲಿನ ಉಭಯ ವರಾಹಾವತಾರಗಳನ್ನು ಸಂಯೋಜಿಸಿ ಸಾರ ಸಂಕ್ಷೇಪವಾಗಿ ಅದನ್ನು ವಿದುರನಿಗೆ ತಿಳಿಸಿದರೆಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿಯವರು ಸೂಚಿಸುತ್ತಾರೆ. ಸೊ ಇಲ್ಲಿ ಮೈತ್ರೇಯ ಋಷಿಗಳು ವಿದುರನಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಾರಲ್ಲ. ಸೊ ಇಲ್ಲಿ ಇವರು ಬೇರೆ ಬೇರೆ ಪ್ರಳಯಗಳಲ್ಲಿ ಆದಂತಹ ಉಭಯ ವರಾಹಾವತಾರ, ಎರಡೂ ರೀತಿಯ ವರಾಹಾವತಾರಗಳ ಬಗ್ಗೆ ಎಲ್ಲ ಕಲೆಕ್ಟ್ ಮಾಡಿ ಸಾರ ಸಂಕ್ಷೇಪವಾಗಿ ಅದನ್ನು ಇಲ್ಲಿ ವಿದುರನಿಗೆ ತಿಳಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ತಿಳಿಸಿದ್ದಾರೆ ಅಂತ ಇಲ್ಲಿ ಶ್ರೀಲ ವಿಶ್ವನಾಥ ಚಕ್ರವರ್ತಿಗಳು ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ಆಮೇಲೆ ಏನಾಯಿತು, ಭಗವಂತ ವರಾಹ ಸಿಂಹ ಆನೆ ಒಂದನ್ನು ಸಂಹಾರ ಮಾಡೋ ಹಾಗೇನೆ, ಈಗ ಸಿಂಹ ಆನೆಯನ್ನು ಕೊಂದರೆ ಹೇಗಿರುತ್ತೋ ಅದೇ ರೀತಿ ಜಲಸಾಗರದ ಒಳಗಡೆ ರಾಕ್ಷಸನನ್ನು ಭಗವಂತ ಸಂಹಾರ ಮಾಡ್ತಾನೆ. ಭಗವಂತನ ಕಪೋಲಗಳು ಮತ್ತು ನಾಲಿಗೆ ಕೆಮ್ಮಣ್ಣಿನ ಭೂಮಿಯನ್ನು ಬಗೆದ ಆನೆ, ಕೆಮ್ಮಣ್ಣಿನ ಭೂಮಿಯನ್ನು ಬಗೆದ್ರೆ, ಅಂದರೆ ಈಗ ಕೆಮ್ಮಣ್ಣು ತುಂಬಿರುತ್ತಲ್ವ, ಅಂಥ ಭೂಮಿಯನ್ನು ಆನೆ ಏನಾದರೂ ಬಗೆದ್ರೆ ಹೇಗೆ ಅದು ಕೆಂಪಾಗುತ್ತೋ ಅದೇ ರೀತಿ ಭಗವಂತನ ಕಪೋಲಗಳು, ನಾಲಿಗೆ ಎಲ್ಲವೂ ಕೂಡ ಆ ರಾಕ್ಷಸನ ರಕ್ತದಿಂದ ಸಿಂಚಿತವಾಗುತ್ತೆ. ಅಂದರೆ ಆ ಭಗವಂತನ ಮುಖ, ನಾಲಿಗೆ ಎಲ್ಲವೂ ಕೆಂಪಾಗ್ಬಿಟ್ಟಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ವರಾಹಾವತಾರ ಹೇಗಾಯಿತು, ಯಾಕಾಯಿತು, ಮತ್ತು ವರಾಹಾವತಾರ ಪೃಥ್ವಿಯನ್ನು ಹೇಗೆ ತಗೊಂಡು ಬಂದ, ಮತ್ತು ಆ ಹಿರಣ್ಯಾಕ್ಷ ಅನ್ನುವಂಥ ರಾಕ್ಷಸನನ್ನು ಕೂಡ ಕೊಂದ ಅನ್ನುವಂಥ ವಿಷಯ ನಮಗೆ ಈಗ ಕ್ಲೀನಾಗಿ ಅರ್ಥ ಆಗಿದೆ ಅಲ್ವಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.